ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಾನ ಕೇರಳ ದೇವಸ್ಥಾನದ ಈ ಭಾಗಕ್ಕೆಲ್ಲ ನಿಮಗೆ ಬರುವಂಥದ್ದು ಫಾರೆಸ್ಟು. ಇದು ಜಾನಕಿ ಕಾಡು ಅಂತ. ನನಗೆ ತೆಗಿಯಕ್ಕಾಗಲ್ಲ, ಯಾಕಂದ್ರೆ ಡ್ರೈವಿಂಗ್ ಮಾಡ್ಕೊಂಡು ನಾನು ತೆಗಿಬೇಕು. ಹಾಗಾಗಿ ಸ್ವಲ್ಪನೇ ತೆಗಿತೀನಿ ಅಷ್ಟೇ. ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ, ಡಿಸ್ಕ್ ಚೇಂಜ್ ಮಾಡಕ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಹೋಗ್ಬೇಕು. ಆ ಗಾಡಿ ನಾನು ತೆಗೆಯದೆ ಸುಮಾರು ಒಂದು 6-7 ತಿಂಗಳಾಯ್ತು. 6-7 ತಿಂಗಳಿಂದ ಗಾಡಿ ಕಾಸರಗೋಡಲ್ಲೇ ನಾನು ಇಟ್ಟಿದ್ದೆ. ಹಾಗಾಗಿ ಎಂತಾಯ್ತು, ಗಾಡಿಯೇ ರೂಮು ನೋಡಿ. ಇಲ್ಲಿ ಹೂಗಳೆಲ್ಲ ಚೆನ್ನಾಗಿದೆ ನೋಡಿ. ಕೇರಳದಲ್ಲಿ ಹೆಚ್ಚಾಗಿ ಪೂಜೆಗೆ ಉಪಯೋಗಿಸುವಂತ ದಾಸವಾಳ ಹೂ. ಹಲೋ ನನ್ನ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ, ನಾನು ಮತ್ತೊಂದು ಹೊಸ ಒಂದು ವಿಡಿಯೋಕ್ಕೆ ಬಂದಿದ್ದೀನಿ. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನೀಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತಂದರೆ ಕೇರಳದ ಕುಟ್ಯಾಡಿ ಅನ್ನುವ ಒಂದು ವಿಲೇಜಲ್ಲಿದ್ದೀನಿ. ನಾನು ಒಂದು 15 ದಿವಸಕ್ಕೆ ಇಲ್ಲಿ ಪೂಜೆಗೆ ಅಂತ ಹೇಳಿ ನಾನು ಬಂದಿದ್ದೀನಿ. ಇದು ಇಲ್ಲಿ ಶ್ರೀ ಮಹಾವಿಷ್ಣು ದೇವರ ಒಂದು ಸನ್ನಿಧಿ. ಇಲ್ಲಿಯ ಕಾರಣಿಕೆ ಏನು, ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿ ನಾನು ತಿಳಿಸ್ತೀನಿ. ರೂಮ್ ಇದು, ಮನೆ ಇಲ್ಲೇ ಮನೆ ಇದು ನಂದು. ನಮಗೆ ಕೊಟ್ಟಿರುವಂತ ಒಂದು ರೂಮ್ ಇದು. ಏನಪ್ಪ ಅಂತ ಹೇಳಿದ್ರೆ ಸೆಕೆಯಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಬಹಳಷ್ಟು ಸೆಕೆ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಸೆಕೆ ಇದೆ. ಹೋದ್ವಾರ ಭಾಳ ಒಂದು ಮಳೆ ಬಂದಿತ್ತು ಇಲ್ಲಿ, ಸಿಕ್ಕಾಪಟ್ಟೆ ಮಳೆನೂ ಮತ್ತು ಸಿಡಿಲು ಮಿಂಚು ಭಾಳ ಜೋರಿತ್ತು. ಈಗ ನಾನು ನಿಮಗೆ ಈ ಕೇರಳದ ಒಂದು ವಿಲೇಜ್ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಏನಂತ ಹೇಳಿ. ಅದೇ ಥರ ದೇವಸ್ಥಾನವೂ ಕೂಡ ನಿಮಗೆ ನಾನು ಹೊರಗಡೆಯಿಂದ ತೋರಿಸ್ತೀನಿ. ನೋಡ್ಬೋದು, ವಿಶಾಲವಾಗಿರುವಂಥ ಒಂದು ಪ್ರಕೃತಿಯ ಒಂದು ನಡುವೆ ಇರುವಂಥ ಒಂದು ಜಾಗ ಇದು. ಇಲ್ಲಿ ಬಹಳಷ್ಟು ತೆಂಗಿನ ಮರಗಳು ಇದೆ, ಅದೇ ರೀತಿ ಮತ್ತೆ ಹಲಸಿನ ಮರ ಮತ್ತೆ ಮಾವಿನ ಮರ ಇಂಥದ್ದೆಲ್ಲ ಇದೆ. ನನ್ನ ಹಿಂದೆ ಕಾಣುವಂಥದ್ದೇ ದೇವಸ್ಥಾನ. ನಿಮಗೆ ನಮ್ಮ ಗಾಡಿ ಕೂಡ ಅಲ್ಲಿ ನಿಂತಿದೆ. ಈ ಸಲ ನಾನು ಬರುವಾಗ ಮನೆಯಿಂದ ಬರಬೇಕಾದ್ರೆ ಗಾಡಿ ತಗೊಂಡು ಬಂದೆ. ಏನಪ್ಪ ಅಂತ ಹೇಳಿದರೆ ಗಾಡಿ ತಗೊಂಡು ಬರೋದೇ ಸುಮಾರು ದಿವಸ ಆಗಿತ್ತು. ಸುಮಾರು ದಿವಸ ಅಂತ ಹೇಳಿದರೆ ಒಂದು 5-6 ತಿಂಗಳಿಂದ ನಾನು ಗಾಡಿನ ತೆಗಿಲಿಲ್ಲ ನಾನು. ಹಾಗಾಗಿ ಎಲ್ಲಿಗೂ ಹೋಗೋಕ್ಕಾಗಲ್ಲ ಇಲ್ಲಿ ಈ ಬಿಸಿಲಿನಲ್ಲಿ. ಸ್ನೇಹಿತರೆ, ನಾನೀಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತ ಹೇಳೋದಾದರೆ ಕೋಳಿಕೋಡು ಡಿಸ್ಟಿಕಲ್ಲಿ ಇರುವಂಥ ಕುಟ್ಯಾಡಿ ಅನ್ನುವ ಒಂದು ವಿಲೇಜಲ್ಲಿ ನಾನೀಗ ಇದ್ದೀನಿ. ಕೇರಳದವರ ಮಾಹಿತಿ ನಿಮಗೆ ಕೊಡೋದಾದರೆ, ಇವರದ್ದು ಬೆಳಗ್ಗೆ ಸ್ನಾನ, ನಂತರ ಒಂದು 6:30 ಗಂಟೆಯಿಂದ ಒಂದು 7 ಗಂಟೆ ಒಳಗೆ ತಿಂಡಿ. ಕೇರಳದಲ್ಲಿ ಏನೆಲ್ಲ ವಿಶೇಷವಾಗಿರುವಂಥ ಒಂದು ತಿಂಡಿಯನ್ನು ಮಾಡ್ತಾರೆ ಅಂತ ಹೇಳಿ ನಿಮಗೆ ನಾನು ಹೇಳೋದಾದರೆ, ಪುಟ್ಟು ಕಡಲೆ, ಚೇರ್ವೈರ್, ದೋಸೆ, ಇಡ್ಲಿ, ಹೀಗೆ ಇವರು ಹೆಚ್ಚಾಗಿ ಇಲ್ಲಿ ಉಪಯೋಗಿಸುವಂಥ ತಿಂಡಿ ಯಾವುದಪ್ಪ ಅಂತ ಹೇಳಿದರೆ ಪುಟ್ಟು ಕಡಲೆ, ಚೇರ್ವೈರ್, ಹೀಗೆ ಇವರು ಉಪಯೋಗಿಸ್ತಾರೆ. ಮತ್ತು ಬೆಳಗ್ಗೆ ಇವರದ್ದು ತಿಂಡಿ ಸಾಧಾರಣ 6:30 ಗಂಟೆಯಿಂದ ಒಂದು 7:30 ಗಂಟೆ ಒಳಗೆ ಬೆಳಗಿನ ಒಂದು ತಿಂಡಿ ಆಗುತ್ತೆ. ನಂತರ ಒಂದು 10-10:30 ಗಂಟೆಗೆ ಇವರಿಗೆ ಏನಾದರೂ ಒಂದು ಚಾಯ, ಒಂದು ತಿಂಡಿ ತಿನ್ನುವಂಥ ಒಂದು ಅಭ್ಯಾಸ. ಮತ್ತು ನಮ್ಮ ಹಾಗೆ ಇವರಿಗೆ ಹಾಲು ಹಾಕಿದಂಥ ಚಾಯವೇ ಬೇಕು ಅಂತ ಹೇಳುವಂಥ ಒಂದು ನಿರ್ಬಂಧ ಏನೂ ಇಲ್ಲ. ಕಟ್ಟನ್ ಚಾಯ ಇವರು ಬ್ಲ್ಯಾಕ್ ಟೀ ಕುಡಿಯುವಂಥದ್ದು ಹೆಚ್ಚಾಗಿ. ಮತ್ತು ಮಧ್ಯಾಹ್ನಕ್ಕೆ ಕರೆಕ್ಟಾಗಿ 1:30 ಗಂಟೆಯಿಂದ 2 ಗಂಟೆ ಒಳಗಡೆ ಇವರದ್ದೊಂದು ಊಟ ಅಂತ ಹೇಳಿದರೆ ನಮ್ಮ ಹಾಗೆ ಏನೋ ಒಂದು 4-5 ಐಟಮ್ಗಳು ಎಲ್ಲ ಬೇಕು ಅಂತ ಏನಿಲ್ಲ. ಅದೆಲ್ಲ ಇವರು ವಿಶೇಷ ದಿವಸಗಳಲ್ಲಿ ತುಂಬ ಐಟಮ್ಗಳನ್ನು ಮಾಡಿ ಊಟ ಮಾಡ್ತಾರೆ. ಪ್ರತಿನಿತ್ಯಕ್ಕೆಲ್ಲ ಇವರು ಗಂಜಿ ಊಟ, ಚಮ್ಮಂದಿ, ಉಪ್ಪಿನಕಾಯಿ ಮಾತ್ರವೇ ಇವರಿಗೆ ಸಾಕು. ಇನ್ನು ಇವರು ಹೊರಗಡೆಗೆ ಏನಾದರೂ ಪ್ರಯಾಣ ಮಾಡುತ್ತಿದ್ದರೆ, ಶ್ರೀಮಂತರೇ ಆಗಿರಲಿ ಬಡವರೇ ಆಗಿರಲಿ, ಒಂದು ಕಾವಿ ಪಂಚೆ ಮುಂಡು ಸುತ್ತಿಕೊಂಡೇ ಇವರು ಹೆಚ್ಚಾಗಿ ಹೋಗುವಂಥದ್ದು. ಈ ಒಂದು ಹಲಸಿನಕಾಯಿ ಮತ್ತು ಮಾವಿನಕಾಯಿ ಎಲ್ಲ ಆಗುವಂಥ ಸಮಯದಲ್ಲಿ ಇವರು ತುಂಬ ಇದನ್ನು ಇಲ್ಲಿ ಉಪಯೋಗ ಮಾಡ್ತಾರೆ.
ಹಲಸಿನಕಾಯಿ ಒಂದು ಪಲ್ಯ ಆಗಿರ್ಬೋದು, ಗುಜ್ಜೆ ಪಲ್ಯ ಆಗಿರ್ಬೋದು, ಮತ್ತು ಮಾವಿನಕಾಯಿ ಆಗಿರ್ಬೋದು, ಇದೆಲ್ಲ ಇವರಿಗೆ ತುಂಬ ಇಷ್ಟಕರವಾಗಿರುವಂಥ, ಪ್ರಿಯಕರವಾಗಿರುವಂಥ ಒಂದು ಐಟಮ್ಗಳು. ಬಾಳೆಕಾಯಿ ಪಲ್ಯ, ಹೀಗೆ ಇದನ್ನೆಲ್ಲ ಇವರು ತುಂಬ ಇಲ್ಲಿ ಉಪಯೋಗಿಸುವಂಥದ್ದು. ಈಗ ನಾನು ಸದ್ಯಕ್ಕೆ ಎಲ್ಲಿದೆ ಅಂತ ಹೇಳಿದರೆ, ದೇವಸ್ಥಾನದಿಂದ ಸುಮಾರು ಒಂದು ಕೆಳಗೆ ಬಂದಿದ್ದೀನಿ ನೋಡಿ. ಇದು ಜೀಪ್ ಸರ್ವಿಸ್ ಮಾಡುವಂಥ ಒಂದು ಜಾಗ. ಇಲ್ಲಿ ಜೀಪ್ ಸರ್ವಿಸ್ ಮಾತ್ರವೇ ಇರುವಂಥದ್ದು, ಬೇರೆ ಏನಿಲ್ಲ. ನೋಡ್ಬೋದು ನನ್ನ ಹಿಂದೆ ಅಡಕೆ ಮರಗಳು ಮತ್ತು ತೆಂಗಿನ ಮರಗಳು ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಒಂದು ಕಾಣುವಂಥದ್ದು. ಇಲ್ಲಿಯ ಹೆಸರು ಬಂದು ತ್ರಿಕೈಪರಂ ಶ್ರೀ ಮಹಾವಿಷ್ಣು ದೇವರ ಸನ್ನಿಧಿ ಅಂತೇಳಿ. ಇದು ಕುಟ್ಯಾಡಿಯಿಂದ 6 ಕಿಲೋಮೀಟರ್ ಅಂತರ ಇದೆ. ಕೋಳಿಕೋಡ್ ಡಿಸ್ಟಿಕಲ್ಲಿ ಇದು ಬರುತ್ತೆ. ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಜಾನಕಿ ಕಾಡು ಅಂತ ಹೇಳಿ ಫಾರೆಸ್ಟು. ಸಾಧಾರಣ ಒಂದು 200 ಎಕರೆಗಿಂತಲೂ ಹೆಚ್ಚಾಗಿ ಇದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಮತ್ತು ಈ ಜಾಗದಲ್ಲಿ ದೊಡ್ಡದಾದ ವಾಹನ ಅಂತೂ ಇದರ ಒಳಗೆ ಬರಲ್ಲ. ಇಲ್ಲಿ ಏನಿದ್ರು ಕಾರು ಮತ್ತು ಜೀಪು, ಪಿಕಪ್ಗಳು, ಸ್ಕೂಟಿಗಳು ಮಾತ್ರವೇ ಇದರ ಒಳಗೆ ಬರುತ್ತೆ. ಇನ್ನು 407 ಬರಬಹುದು ಅಂತೇಳಿ ಕಾಣುತ್ತೆ. 29-30 ಬಂದರೆ ಇಲ್ಲಿ ದೇವರ ಒಂದು ಪ್ರತಿಷ್ಠೆ ಉತ್ಸವ ಬಂತು. ನಾನು ಆ ಸಮಯದಲ್ಲಿ ಇರಲ್ಲ. ನಾನು ಕೇವಲ ಒಂದು 15 ದಿವಸಕ್ಕೆ ಮಾತ್ರವೇ ಬಂದಿರೋದು. ಇಲ್ಲಿಯ ಒಂದು ಸ್ಥಿರವಾಗಿರುವಂಥ ಒಂದು ಅರ್ಚಕರು, ಅವರು ಹಿಂದಿಯವರು, ಅವರು ಇರುವಂಥದ್ದು ಬಹಳ ದೂರ. ಹಾಗಾಗಿ ಅವರಿಗೆ ಪ್ರತಿ ವರ್ಷ ಅವರು ಜನವರಿ ತಿಂಗಳಲ್ಲಿ ಹೋದರೆ ಮಾರ್ಚ್ ತಿಂಗಳಿಗೆ ಅವರು ಬರುವಂಥದ್ದು. ಯಾಕಂದರೆ ಟ್ರೈನಲ್ಲಿ ಅವರು ಹೋಗೋಕ್ಕೆ 3 ದಿವಸ, ಬರೋಕ್ಕೆ 3 ದಿವಸ ಬೇಕು. ಮತ್ತು ರೈಲ್ವೆ ಸ್ಟೇಷನ್ನಿಂದ ಇಳಿದು ಸಾಧಾರಣ ಒಂದು 250 ಕಿಲೋಮೀಟರ್ ಅವರಿಗೆ ಮತ್ತೆ ಜರ್ನಿ ಇದೆ ಅಂತ ಹೇಳಿ ನಾನು ಇಲ್ಲಿ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಹೋದ ವರ್ಷ ಕೂಡ ನಾನೇ ಇಲ್ಲಿಗೆ ಬಂದಿದ್ದೆ 1.5 ತಿಂಗಳು. ಈ ವರ್ಷ ಮಾತ್ರ ನನಗೆ ಸ್ವಲ್ಪ ಕಾರಣಾಂತರಗಳಿಂದ ನನಗೆ ಬರೋಕ್ಕಾಗಿಲ್ಲ. 15 ದಿವಸಕ್ಕೆ ನಾನು ಇಲ್ಲಿಗೆ ಬಂದೆ. ತ್ರಿಕೈಪರಂ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿಯ ಕಾರಣಿಕೆ ಏನು ಅಂತ ಹೇಳಿ ನಾನೀಗ ನಿಮಗೆ ಹೇಳ್ತೀನಿ. ಅದೇ ರೀತಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ವಿಡಿಯೋವನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಮುಂದೆ ನಾವು ಈಗ ಹೋಗೋಣ. ದೇವಸ್ಥಾನ ಇದೆಲ್ಲ ಫಾರೆಸ್ಟ್ ಬಂದು ನೋಡಿ, ಎಲ್ಲ ಹಿಂದೆ ಆ ಕಡೆ ಎಲ್ಲ ಫಾರೆಸ್ಟ್. ಇಲ್ಲೆಲ್ಲ ಸ್ವಲ್ಪ ಇದೊಂದು ಬಿಲ್ಡಿಂಗ್ ಬರುತ್ತೆ ಹೊಸತ್ತಾಗಿ ಇಲ್ಲಿ, ಹಾಗಾಗಿ ಸ್ವಲ್ಪ ಇದೆಲ್ಲ ಮಾಡಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಅದು ಹೋದ ವರ್ಷ ಆಗಿರುವಂಥ ಸ್ಟೇಜು, ವೇದಿಕೆ. ಇದು ನಮ್ಮದು ವಾಶ್ರೂಮ್ ಇದು. ಆಮೇಲೆ ನಾನಿರುವಂಥ ಈಗ ಕೊಟ್ಟಿರುವಂಥ ರೂಮ್ ಇದುವೆ, ಇದೇ ರೂಮು ನೋಡಿ. ಇಲ್ಲಿ ಹೂಗಳೆಲ್ಲ ಚೆನ್ನಾಗಿ ಇದೆ ನೋಡಿ. ಕೇರಳದಲ್ಲಿ ಹೆಚ್ಚಾಗಿ ಪೂಜೆಗೆ ಉಪಯೋಗಿಸುವಂಥ ದಾಸವಾಳ ಹೂವು ಇದು. ಆಮೇಲೆ ನಮ್ಮ ಗಾಡಿ ಇಲ್ಲಿ ಇದೆ ನೋಡಿ. ನಮ್ಮ ಗಾಡಿ ಇಲ್ಲಿ ನಿಂತಿದೆ ನೋಡಿ. ಇದೇ ದೇವಸ್ಥಾನ ನೋಡಿ, ಕೆಲಸ ನಡೀತಾ ಇದೆ. ಇದು ಬಂದ್ಬಿಟ್ಟು ಕೌಂಟ್ರು, ಈಗ ಹೊಸದಾಗಿ ಆಫೀಸಲ್ಲಿ ಆಗ್ತಾ ಇದೆ. ಆಮೇಲೆ ಇನ್ನು ನೋಡಿ, ಇದು ಒಂದು ವೇದಿಕೆ ನೋಡಿ. ಆಮೇಲೆ ಹಿಂದೆಲ್ಲ ನೀವು ನೋಡ್ಬೋದು ಫಾರೆಸ್ಟ್, ಇದು ಫುಲ್ ಫಾರೆಸ್ಟು. ಇಲ್ಲೆಲ್ಲ ಮಂಗಗಳೆಲ್ಲ ಜಾಸ್ತಿ ಬರ್ತಾ ಇರ್ತವೆ. ಹೋದ ವರ್ಷ ಬಂದಿತ್ತು ಮಂಗಗಳು. ಅವರು ಬಂದು ಏನಾದರೂ ಕೊಡುವ ತನಕ ಅವ್ರು ಹೋಗೋದೇ ಇಲ್ಲ ಇಲ್ಲಿಂದ. 2 ಮಂಗಗಳು ಬರ್ತವೆ ಇಲ್ಲಿ. 2 ಮಂಗಗಳು ಒಳ್ಳೆ ರೀತಿಯಲ್ಲಿ ಬರ್ತವೆ, ಬಂದ್ಬಿಟ್ಟು ಆಹಾರ ತಿನ್ಕೊಂಡು ಹೋಗ್ತದೆ. ಆಮೇಲೆ ಹಾಗಾಗಿ ಇದು ನೋಡಿ, ಎಲ್ಲ ಹಲಸಿನ ಮರ, ತೆಂಗಿನ ತೋಟ, ಆಮೇಲೆ ಮರಗಳು ಎಲ್ಲ ಇದೆ ನೋಡಿ. ಇದೆಲ್ಲ ಮರಗಳು. ಇದು ಇಲ್ಲಿ ಆಚೆ ಕಡೆಗೆ ಹೋಗುವಂಥ ದಾರಿ ಕೂಡ ಇದೆ ಹೀಗೆ ನೋಡಿ. ಮರಗಳು ಎಲ್ಲ ಇದೆ ನೋಡಿ ಇದೆಲ್ಲ. ಇದು ಬಂದ್ಬಿಟ್ಟು ಆ ಕಡೆ ಇದು ದೇವಸ್ಥಾನದ ಮುಂಭಾಗ ಬರುವಂಥ, ಇದು ಅಯ್ಯಪ್ಪ ಸ್ವಾಮಿಯ ಗುಡಿ. ಇದು ಶ್ರೀ ಮಹಾವಿಷ್ಣು ದೇವಸ್ಥಾನದ ಒಂದು ದ್ವಾರ. ಇದು ತ್ರಿಕೈಪರಂಬು ಶ್ರೀ ಮಹಾವಿಷ್ಣು ಕ್ಷೇತ್ರ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇದು ಇಲ್ಲಿ ಪ್ರಸಿದ್ಧವಾಗಿರುವಂಥದ್ದು, ಮದುವೆಗಳಿಗೆಲ್ಲ ಇಲ್ಲಿ ಬಂದು ಹರಕೆ ಮಾಡಿಕೊಂಡ್ರೆ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ಹೇಳುವ ಒಂದು ಪದ್ಧತಿ ಇದೆ. ಈ ದೇವಸ್ಥಾನದಲ್ಲಿ ನಿಮಗೆ ವಹಿವಾಡು ಬಂದು 1200 ರೂಪಾಯಿ. 1200 ರೂಪಾಯಿಗೆ ಬೆಳಗ್ಗೆ ಗಣಪತಿ ಹೋಮ ಹಾಗೂ ಪೂಜೆ ಎಲ್ಲ ಆಗಿ ನಿಮಗೆ ಪ್ರಸಾದಗಳನ್ನು ಕೊಡ್ತಾರೆ. ಹಾಲು ಪಾಯಸ, ಸಕ್ಕರೆ ಪಾಯಸ,
ಆಮೇಲೆ ಗಣಪತಿ ಹೋಮದ ಪ್ರಸಾದವನ್ನು ಕೊಡ್ತಾರೆ ₹1200. ಆಮೇಲೆ ಇನ್ನು ಇಲ್ಲಿ ಬೆಳಗ್ಗೆ ಮುಂಜಾನೆ ತೆಗೆಯುವಂಥ ಓಪನಿಂಗ್ ಸಮಯ ಬಂದ್ಬಿಟ್ಟು ಬೆಳಗ್ಗೆ 5:45ರಿಂದ ಬೆಳಗ್ಗೆ 9:30 ಗಂಟೆವರೆಗೆ ಇಲ್ಲಿ ಇರುತ್ತೆ. ಆ ಗಾಡಿ ನಾನು ತೆಗೆಯದೆ ಸುಮಾರು ಒಂದು 6-7 ತಿಂಗಳಾಯಿತು. 6-7 ತಿಂಗಳಿಂದ ಗಾಡಿ ಕಾಸರಗೋಡಲ್ಲೇ ನಾನು ಇಟ್ಟಿದ್ದೆ. ಹಾಗಾಗಿ ಎಂತಾಯಿತು, ಗಾಡಿಯಲ್ಲಿ ಇಟ್ಟಿಟ್ಟು ಅದು ಟೈರ್‌ನ ಒಂದು ಡಿಸ್ಕು ಹೋಗಿತ್ತು. ಹಾಗಾಗಿ ನಾನು ನಿನ್ನೆ ಮತ್ತೆ ಡಿಸ್ಕ್ ತಗೊಂಡು ಬಂದು ಇಟ್ಟಿದ್ದೀನಿ ಗಾಡಿಯಲ್ಲಿ. ಹಾಗಾಗಿ ಈಗ ಡಿಸ್ಕ್ ತಕೊಂಡು ಹೋಗಿ ಅದನ್ನು ಒಂದು ಚೇಂಜ್ ಮಾಡಿಕೊಂಡು ಬರೋಣ. ಡಿಸ್ಕಿಗೆ ಬಂದು 600 ಅಲ್ಲ ಸಾರಿ ₹700 ಆಯಿತು ಡಿಸ್ಕಿಗೆ. ಕೋഴിಕೋಡಿಗೆ ಹೋಗಿ ನಿನ್ನೆ ಡಿಸ್ಕ್ ತಕೊಂಡು ಬಂದೆ. ಹಾಗಾಗಿ ಡಿಸ್ಕ್ ತಕೊಂಡು ಬಂದು ಇಟ್ಟಿದ್ದೀನಿ. ಈಗ ಹೋಗ್ಬೇಕೀಗ. ಬಿಸಿಲಂತ ಹೇಳಿ ಸಿಕ್ಕಾಪಟ್ಟೆ ಸೆಕೆ, ಮತ್ತೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ಈಗ ಒಂದು 6 ಕಿಲೋಮೀಟರ್ ಹೋಗ್ಬೇಕೀಗ. ಕುಟ್ಯಾಡಿ ಹತ್ರ ಹೋಗ್ಬೇಕೀಗ. ಕುಟ್ಯಾಡಿ ಟೌನಿಗೆ ಹೋಗಬೇಕು. ಹಾಗೆ ನಾನೀಗ ಹೋಗ್ತಾ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಥರ ನಿಮಗೆ ನಾನೀಗ ನೀವು ದೇವಸ್ಥಾನಗಳ ವಿಡಿಯೋವನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಈಗ ಹಾಗಾದರೆ ನಾವು ಗಾಡಿ ತಗೊಂಡು ಈಗ ಕುಟ್ಯಾಡಿಗೆ ಹೋಗೋಣ. ನೋಡಿ, ಇದು ಕುಟ್ಯಾಡಿಗೆ ಹೋಗುವಂಥ ರಸ್ತೆ. ಹೆಚ್ಚು ನನಗೆ ತೆಗಿಯಕ್ಕಾಗಲ್ಲ, ಯಾಕಂದ್ರೆ ಡ್ರೈವಿಂಗ್ ಮಾಡ್ಕೊಂಡು ನಾನು ತೆಗಿಬೇಕು. ಹಾಗಾಗಿ ಸ್ವಲ್ಪನೇ ತೆಗಿತೀನಿ ಅಷ್ಟೇ. ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ, ಡಿಸ್ಕ್ ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಹೋಗ್ಬೇಕೀಗ. ಇಲ್ಲೆಲ್ಲ ಮನೆಗಳಿದೆ ನೋಡಿ. ಇಲ್ಲೊಂದು ದೊಡ್ಡ ಒಂದು ಹೊಳೆ ಬರುತ್ತೆ ಈ ಎಡಬದಿಗೆ, ನೋಡ್ಬೋದು. ನೋಡಿ, ಇದು ದೊಡ್ಡ ಒಂದು ಹೊಳೆ. ಇದು ನೋಡಿ, ಮಣ್ಣೂರಿಂದ ಈಗ ನಾನು ಬಂದಿರುವಂತ ರೋಡು. ಹೀಗೆ ಹೋದ್ರೆ ಸೀತಾ ಹೋದ್ರೆ ಈಗ ಕುಟ್ಯಾಡಿಗೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಜಂಕ್ಷನ್ಗೆ. ತೊಟ್ಟಿಲ್ಪಾಲ ಮತ್ತೆ ಮಾನಂದವಾಡಿ ಎಲ್ಲ ಹೋಗೋ ರೋಡ್ ಜಂಕ್ಷನ್ಗೆ ಬಂದು ಹೋಗಿ ಸೇರುತ್ತೆ. ಇದು ಸೀತಾ ಹೋದ್ರೆ ವಡಗರೆಗೆ ಹೋಗುತ್ತೆ. ಸುಮಾರು ಒಂದು 6 ತಿಂಗಳಾಯಿತು, ಎಲ್ಲ ಹೋಗಿದೆ ನೋಡಿ. ಕಿಲುಂಬಿಡ್ದು ಏನಿಲ್ಲ ಅಂದ್ರೆ ಏನಿಲ್ಲ ನೋಡಿ. ಇದೇ ಶಾಪು, ಟೈರ್ ವರ್ಕ್ಸ್, SR ಟೈರ್ ವರ್ಕ್ಸ್ ಹೇಳಿ. ನಾನೀಗ ಎಲ್ಲಿದೆ ಅಂತ ಹೇಳಿದ್ರೆ ಕುಟ್ಯಾಡಿ ಟೌನಿಗೆ ಬಂದೆ. ಡಿಸ್ಕ್ ಎಲ್ಲ ಚೇಂಜ್ ಮಾಡಿ. ನೋಡ್ಬೋದು ನನ್ನ ಹಿಂದೆ ನೋಡಿ, ಇದೇ ನೋಡಿ, ಇದೊಂದು ಪಾತ್ರದ ಒಂದು ಶಾಪ್. ಇದು ಬಹಳ ಅದ್ಭುತವಾಗಿರುವಂತ ಒಂದು ಪಾತ್ರದ ಶಾಪ್. ಗಾಡಿಯನ್ನು ನಾನು ಪಾರ್ಕಿಂಗ್ ಮಾಡಿ ಬಂದೆ ನೋಡಿ. ಸ್ನೇಹಿತರೆ, ನೀವೀಗ ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಕೇರಳದ ಒಂದು ಪ್ಯಾಸೆಂಜರ್ ಆಟೋ ರಿಕ್ಷಾದ ಒಂದು ಸ್ಟ್ಯಾಂಡು. ಅದೇ ರೀತಿ ನಾನೀಗ ಕುಟ್ಯಾಡಿ ಟೌನಲ್ಲಿದ್ದೇನೆ. ನೋಡ್ಬೋದು, ಇದೊಂದು ಕುಟ್ಯಾಡಿಯ ಮೈನ್ ಮಾರ್ಕೆಟು. ನೋಡಿ, ಒಳ್ಳೆ ಮಾವಿನಕಾಯಿ ಇದೆ. ಒಳ ಚಿತ್ರದಲ್ಲಿ ಮಾರ್ಕೆಟ್ ಇದು. ಹಣ್ಣಿನ ಅಂಗಡಿಯನ್ನು ನೀವು ಕಾಣ್ತಾ ಇದ್ದೀರಿ. ಇನ್ನು ಇದರ ಒಳಗೆ ನೋಡಿ, ಕುಟ್ಯಾಡಿಯ ಒಂದು ಹೋಲ್ಸೇಲ್ ಮಾರ್ಕೆಟ್, ಎಲ್ಲ ಶಾಪ್ಗಳು. ಇದೊಂದು ಜಂಕ್ಷನ್ ಇದು. ಈಗ ಈ ಸ್ಟ್ರೈಟ್ ದಾರಿಯಲ್ಲಿ ನಾವು ಹೋದರೆ ಮಾನಂದವಾಡಿ, ಕುಟ್ಟ, ಕೊಡಗಿಗೆ ಹೋಗ್ತೀವಿ. ಸ್ಟ್ರೈಟ್ ಹೋದರೆ ಕಣ್ಣೂರು, ಕಾಸರಗೋಡು ಹೋಗ್ತೀವಿ. ಎಡಬದಿಗೆ ಹೋದರೆ ಕ್ಯಾಲಿಕೇಟ್, ಗುರುವಾಯೂರಿಗೆ ನಾವು ಹೋಗ್ತೀವಿ. ಈ ಒಂದು ಜಂಕ್ಷನ್ನಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ಟ್ರಾಫಿಕ್ ಕಿರಿಕಿರಿ. ಒಂದು ಕಡೆಯಿಂದ ಕೋഴിಕೋಡಿಂದಂತ ಬಂದಿರುವಂಥ ಬಸ್ಸು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೆ. ಕೇವಲ ಒಂದು 500 ಮೀಟರ್ ಒಳಗೆ. ಇದರ ಒಳಗೆ ಹಳೆ ಬಸ್ ಸ್ಟ್ಯಾಂಡ್ ನೋಡ್ಬೋದು. ಒಂದು ಕಡೆ ತೊಟ್ಟಿಲ್ಪಾಳ, ಮಾನಂದವಾಡಿ ಹೋಗೋ ರಸ್ತೆ. ನಾನು ಹಾಗೆ ಕಾರಿಗೆ ಡಿಸ್ಕನ್ನೆಲ್ಲ ಚೇಂಜ್ ಮಾಡಿಕೊಂಡು ನಾನು ಆ ಸುಡು ಬಿಸಿಲಿಗೆ ಹೋಗಿ ಬಂದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು.